Hello, stock market enthusiasts. $100 billion ಇನ್ವೆಸ್ಟ್ಮೆಂಟ್ ಡೀಲ್ ಇಂಡಿಯಾ ಸೈಲೆಂಟ್ ಪವರ್ ಮೂವ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ಟ್ರೇಡ್ ಡೀಲ್ ಎಕ್ಸ್ಪೋರ್ಟ್ಸ್ ಬಗ್ಗೆ ಮಾತ್ರ ಇರೋದಿಲ್ಲ, ಕೆಲವು ಡೀಲ್ಸ್ ಕ್ಯಾಪಿಟಲ್ ಬಗ್ಗೆ ಕೂಡ ಇರುತ್ತೆ. ಇಂಡಿಯಾ ಲ್ಯಾಂಡ್ ಮಾರ್ಕ್ ಟ್ರೇಡ್ ಮತ್ತೆ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಸೈನ್ ಮಾಡಿದೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಜೊತೆಗೆ. ಇದರಲ್ಲಿ ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಐಲ್ಯಾಂಡ್ ಮತ್ತೆ ಲಿಕ್ಟೆನ್ಸ್ಟೈನ್ ಕೂಡ ಸೇರಿದೆ. ಸ್ಕೇಲ್ ಅರ್ಥ ಮಾಡ್ಕೊಳ್ಳಿ, ಇದು ಪಾಪ್ಯುಲೇಷನ್ ನಲ್ಲಿ ದೊಡ್ಡ ದೇಶಗಳಂತೂ ಅಲ್ವೇ ಅಲ್ಲ, ಆದ್ರೆ ಹೈ ಇನ್ಕಮ್ ಇದೆ, ಕ್ಯಾಪಿಟಲ್ ರಿಚ್ ಎಕಾನಮಿಕ್ಸ್ ಕೂಡ ಆಗಿದೆ. ಈ ಡೀಲ್ ಎಕ್ಸ್ಪೋರ್ಟ್ ಸ್ಟೋರಿ ಮಾತ್ರ ಅಲ್ಲ, ಇದು ಇನ್ವೆಸ್ಟ್ಮೆಂಟ್ ಸ್ಟೋರಿ ಕೂಡ ಆಗಿದೆ. ಈ ಡೀಲ್ ಸ್ಪೆಷಲ್ ಯಾಕೆ ತಿಳ್ಕೊಳ್ಳೋಣ. ಈ ಅಗ್ರಿಮೆಂಟ್ ಅಡಿ EFTA ಕಂಟ್ರೀಸ್ ಸುಮಾರು $100 ಬಿಲಿಯನ್ ಇನ್ವೆಸ್ಟ್ಮೆಂಟ್ 15 ಇಯರ್ಸ್ ಅಲ್ಲಿ ಇಂಡಿಯಾಗೆ ಫೆಸಿಲೇಟ್ ಮಾಡುವ ಕಮಿಟ್ಮೆಂಟ್ ನೀಡಿದ್ದಾರೆ. ಇದು ನರೇಟಿವ್ ಚೇಂಜ್ ಮಾಡುತ್ತೆ, ಜೊತೆಗೆ ಸಿಂಪಲ್ ಟ್ಯಾರಿಫ್ ರಿಡಕ್ಷನ್ ಕೂಡ ಅಲ್ಲ. ಇದು ಕ್ಯಾಪಿಟಲ್ ಇನ್ಫ್ಲೋ ಅನ್ನ ಇಂಜಿನಿಯರಿಂಗ್ ಮಾಡುತ್ತೆ. ಟ್ಯಾರಿಫ್ ರಿಡಕ್ಷನ್ ಅಪ್ಲೈ ಆಗುತ್ತೆ ಯಾವ್ದಾದ್ರಲ್ಲಿ ಅಂತಂದ್ರೆ ಫಾರ್ಮಾ, ಕೆಮಿಕಲ್ಸ್, ಮೆಷಿನರಿ, ಇಂಜಿನಿಯರಿಂಗ್ ಗೂಡ್ಸ್ ಮತ್ತೆ ಪ್ರೊಸೆಸ್ಡ್ ಫುಡ್ ಮೇಲೆ. ಆದ್ರೆ ಕೋರ್ ಫೋಕಸ್ ಬಂದು FDI ಆಗಿರುತ್ತೆ. ಇದರಿಂದ GDP ಇಂಪ್ಯಾಕ್ಟ್ ಏನು ತಿಳ್ಕೊಳ್ಳೋಣ. ಇನ್ವೆಸ್ಟ್ಮೆಂಟ್ ಏನ್ ಮಾಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಹೆಚ್ಚುತ್ತೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. $100 ಬಿಲಿಯನ್ ಇನ್ಫ್ಲೋ ಪೂರ್ಣವಾಗಿ ಬಂತು ಅಂತ ಅಂದ್ರೆ ಮೀಡಿಯಂ ಟರ್ಮ್ ಅಲ್ಲಿ GDP ಅಂತೂ ಮೇಲೆ ಹೋಗುತ್ತೆ, ಮೀನಿಂಗ್ಫುಲ್ ಬೂಸ್ಟ್ ಕೂಡ ಕೊಡ್ಬೋದು. ಮೋರ್ ಕ್ಯಾಪಿಟಲ್ ಅಂತಂದ್ರೆ ಹೈಯರ್ ಪ್ರೊಡಕ್ಷನ್ ಅಂದ್ರೆ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಆಗುತ್ತಲ್ವಾ. ಸೊ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ನಿಂದ ಗ್ರೋತ್ ಮಲ್ಟಿಫೈಯರ್ ಎಫೆಕ್ಟ್ ಕೂಡ ಆಗುತ್ತೆ. ಇದು ಸ್ಟ್ರಕ್ಚರಲ್ ಇಂಪ್ಯಾಕ್ಟ್ ಕೊಡುತ್ತೆ. ಟೆಕ್ನಾಲಜಿ ಪ್ಲಸ್ ಕ್ಯಾಪಿಟಲ್ ಪ್ಲಸ್ ಇಂಡಿಯಾ ಕಾಸ್ಟ್ ಅಡ್ವಾಂಟೇಜ್ ಆದ್ರೆ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಕೂಡ ಪೊಟೆನ್ಷಿಯಲ್ ಆಗುತ್ತೆ. ಯಾವ ಏರಿಯಾಸ್ಗೆ ರಿಸ್ಕ್ ಇದೆ ಅಂತ ಅಂದ್ರೆ ನೀಸ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ಸ್ ಮೇಲೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್ ಟೈಟನಿಂಗ್ ಆಗುತ್ತೆ, ಇನ್ಎಫಿಷಿಯಂಟ್ ಪ್ಲೇಯರ್ಸ್ ಮೇಲೆ ಪ್ರೆಷರ್ ಕೂಡ ಆಗುತ್ತೆ. ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಈ ಡೀಲ್ ಇಂದ ಸ್ಟೇಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಟ್ರಾಕ್ಟ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ಯೂಯೇಷನ್ಸ್ ಕೂಡ ಇಂಪ್ರೂವ್ ಮಾಡ್ಬೋದು. ರುಪಿ ಅಂತೂ ಸ್ಟೇಬಿಲಿಟಿ ಸಪೋರ್ಟ್ ಮಾಡುತ್ತೆ, ಮಿಡ್ ಕ್ಯಾಪ್ ಇಂಡಸ್ಟ್ರಿಯಲ್ ಕಂಪನೀಸ್ಗೆ ಟೈಲ್ವಿಂಡ್ ಕೂಡ ಕೊಡ್ಬೋದು. ಫೈನಾನ್ಷಿಯಲ್ ಸೆಕ್ಟರ್ ಪಾರ್ಟಿಸಿಪೇಷನ್ಗೆ ಟ್ಯಾರಿಫ್ ಡ್ರೈವನ್ ಡೀಲ್ ಕೂಡ ಅಲ್ಲ, ಇದು ಇನ್ವೆಸ್ಟ್ಮೆಂಟ್ ಡ್ರೈವನ್ ಗ್ರೋತ್ ಕ್ಯಾಟಲಿಸ್ಟ್ ಆಗಿದೆ. ಮೇಕ್ ಇನ್ ಇಂಡಿಯಾ ಸ್ಟ್ರಾಟಜಿಗೆ ಸ್ಟ್ರಾಂಗ್ ಅಲೈನ್ಮೆಂಟ್ ಕೂಡ. ಇದು ಹೆಡ್ಲೈನ್ ಡೀಲ್ ಅಲ್ಲ, ಇದು ಬ್ಯಾಲೆನ್ಸ್ ಶೀಟ್ ಡೀಲ್ ಆಗಿದೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇಂಡಿಯಾ US ಫ್ರೇಮ್ ವರ್ಕ್ ಮತ್ತೆ ಟ್ಯಾರಿಫ್ಸ್, ಜಿಯೋಪಾಲಿಟಿಕ್ಸ್, ಕ್ಯಾಪಿಟಲ್ ಫ್ಲೋ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇದು ಜಾನಕಿ ಎಲಿಷನ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ಸೂಪರ್ ಎಲಿಷನ್ ಡೇ. ಬಾಯ್ ಬಾಯ್.